ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳ್ತಾನೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನಾ ತತ್ರ ಕಾ ಪರಿವೇದನಾ. ಹೇ ಅರ್ಜುನ, ಸಮಸ್ತ ಬ್ರಹ್ಮಾಂಡ ಎಲ್ಲವೂ ಕೂಡ ಮೊದಲ ಅವ್ಯಕ್ತವಾಗೇ ಇತ್ತು, ಮೊದಲ ಕಾಣಲಾರ್ದಂಗ ಇತ್ತು. ಮಧ್ಯದಲ್ಲಿ ಕಾಣುವಂಗಾಗ್ಯದ. ಕಾಣುವ ಈ ಹಂತ ಸ್ವಲ್ಪ ಸಮಯದ ತನಕ ಇರ್ತದೆ. ಮುಂದೆ ಕೆಲವು ದಿವಸಗಳು ಕೆಲವು ವರ್ಷಗಳು ಗತಿಸಿದ ನಂತರ ಮತ್ತದು ಏನಾಗ್ತದೆ ಅಂದ್ರೆ ಕಾಣಲಾರ್ದಂಗೆ ಆಗಿಬಿಡುತ್ತದೆ. ಅದಕ್ಕೆ ಅರ್ಜುನ ಕಾಣದೇ ಇರೋದು ಕಾಣುವಂಗಾಗದ, ಕಾಣುವಂಗಾಗಿದ್ದು ಮತ್ತೆ ಕಾಣಲಾರ್ದಂಗೆ ಆಗ್ತದೆ. ಇದರಲ್ಲಿ ದುಃಖ ಪಡುವಂಥದ್ದು ಏನಿಲ್ಲ, ನೀನು ಚಿಂತೆ ಮಾಡಬೇಡ. ಅರ್ಜುನ ಯುದ್ಧವಲ್ಲಿ ಅಂತ ಕುಂತಿದ್ದ. ನಿಮಗೆಲ್ಲ ಗೊತ್ತದ, ಅದು ಮಹಾಭಾರತದ ಪ್ರಸಂಗ. ಮುಂದೆ ಹೋರಾಟ ಮಾಡೋಣ ಯಾರ ಜೊತೆಗೆ ಮಾಡಕತ್ತೀನಿ ನಾನು? ಒಬ್ರು ನನ್ನ ಗುರುಗಳದಾರ, ಒಬ್ರು ನನ್ನ ತಾತ ಅದಾರ, ಇನ್ನು ಕೆಲವರು ನಮ್ಮ ದೊಡ್ಡಪ್ಪ ಅದಾರ, ಉಳಿದವರೆಲ್ಲ ನಮ್ಮ ಅಣ್ಣ ತಮ್ಮರದಾರ. ನಮ್ಮ ಜೊತೆಗೇನೆ ಕೂಡಿ ಬೆಳೆದವ್ರದಾರ. ಇವ್ರು ಎಲ್ಲರ ಜೊತೆಗೆ ನಾನು ಯುದ್ಧ ಮಾಡ್ಬೇಕಲ್ಲ. ಕಡಿಮೆ ಮಾಡ್ಕೊ, ಬಂದ್ ಮಾಡ್ಬಿಡಿ. ಇವರೆಲ್ಲರ ಜೊತೆಗೆ ಕೂಡಿ ಬದುಕ್ತಾ ಇದ್ದೀನಿ ನಾನು. ಮತ್ತೆ ಇವ್ರ ಜೊತೆಗೆ ಯುದ್ಧ ಹೆಂಗ್ ಮಾಡೋದು? ಇವ್ರನ್ನ ಹೆಂಗ್ ಕೊಲ್ಲೋದು? ಇವ್ರು ಸತ್ತೋಗ್ಬಿಡ್ತಾರ. ಅದಕ್ಕೆ ನಾನು ಯುದ್ಧ ಮಾಡಂಗಿಲ್ಲ, ನಾನು ಒಲ್ಲೆ ಅಂತ ರಣದಿಂದ ಹಿಂದಕ್ಕೆ ಸರಿತಾ ಇದ್ದ. ಅವನು ಕೊಡೋ ತರ್ಕ ಅದು ಕೇವಲ ಅವನ ಜ್ಞಾನದಿಂದ ಬಂದಿರುವಂಥದ್ದಾಗಿರಲಿಲ್ಲ, ಬದಲಾಗಿ ವ್ಯಾಮೋಹದಿಂದ ಬಂದಿರುವಂಥ ತರ್ಕ ಇತ್ತು. ಕೃಷ್ಣ ಕೊಡುವ ತರ್ಕವನ್ನು ಗಮನಿಸಲಿಲ್ಲ, ಕೊಡುವ ತರ್ಕದ ಹಿಂದೆ ಯಾವ ವಸ್ತು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಿದ. ಮೋಹ ಮೋಹ. ಈ ವ್ಯಾಮೋಹ ಅರ್ಜುನನನ್ನು ಬಂಧಿಸಿದೆ ಅಂತ ತಿಳ್ಕೊಂಡು ಭಗವದ್ಗೀತೆಯ ಉಪದೇಶವನ್ನು ಪ್ರಾರಂಭ ಮಾಡಿದ. ಆ ಭಗವದ್ಗೀತೆಯ ಉಪದೇಶದಲ್ಲಿ ಇದು ಒಂದು ಮಂತ್ರ. ಹೇ ಅರ್ಜುನ, ಕೊನೆಗೂ ಇವರೆಲ್ಲ ಕಾಣ್ಲಾರ್ದಂಗ ಇದ್ರು ಮೊದಲ, ಈಗ ಕಾಣುವಂಗಾಗ್ಯಾರ, ಮುಂದೆ ಹೋಗಿ ಮತ್ತೆ ಕಾಣ್ಲಾರ್ದಂಗ ಆಗ್ತಾರೆ. ಬರೇ ನೀವು ನಾವು ಅಷ್ಟೇ ಅಲ್ಲ, ಸಮಸ್ತ ಬ್ರಹ್ಮಾಂಡನೇ ಒಂದು ಸಲ ಹಿಂದೆ ಹೆಂಗಿತ್ತು ಅಂದ್ರೆ ಕಾಣ್ಲಾರ್ದಂಗಿತ್ತು. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರಲ್ಲ, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ಮರಾಳಗಳಿಲ್ಲದಂದು, ನೀ ಏನೂ ಇಲ್ಲದಂದು, ನೀನೊಬ್ಬನೇ ಇದ್ದೆಯಲ್ಲ ಗುಹೇಶ್ವರ, ಏನೂ ಇಲ್ಲದಂತೆ ಅಂತ. ಬ್ರಹ್ಮಾಂಡ ಎಲ್ಲ ಮೊದಲ ಇರಲಿಲ್ಲ. ಸೂರ್ಯನೂ ಇರಲಿಲ್ಲ, ಚಂದ್ರನೂ ಇರಲಿಲ್ಲ, ಭೂಮಿನೂ ಇರಲಿಲ್ಲ, ನಕ್ಷತ್ರಗಳು ಇರಲಿಲ್ಲ ಒಂದು ಕಾಲಕ್ಕೆ. ವಿಜ್ಞಾನನೂ ಇದನ್ನು ಒಪ್ಕೊಳ್ತದ. ಕೇವಲ ಫಿಲಾಸಫಿ ಅಲ್ಲ, ವಿಜ್ಞಾನನೂ ಕೂಡ ಇದನ್ನು ಒಪ್ಕೊಳ್ತದ. ಲಕ್ಷ ಲಕ್ಷ ವರ್ಷಗಳ ಹಿಂದೆ ಕಾಣಕ್ಕೆ ಶುರುವಾಯಿತು. ಆಮೇಲೆ ಇದು ಎಲ್ಲಿ ತನಕ ಕಾಣಿಸ್ತದ ಅದು ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ನಂತರ ಮತ್ತಿದು ಕಾಣ್ಲಾರ್ದಂಗೆ ಆಗಿಬಿಡುತ್ತೆ. ಬ್ರಹ್ಮಾಂಡ ಬಿಟ್ಟು ಬಿಡ್ರಿ, ಬ್ರಹ್ಮಾಂಡ ಬಿಟ್ಬಿಡ್ರಿ. ಇಲ್ಲೇ ನೀವು ಕೂತ್ಕೊಂಡ್ರಿ ಅಲ್ಲ, 100 ವರ್ಷದ ಹಿಂದೆ ಇದ್ರಿ ನೀವು? ಇದ್ರಿ? ಯಾರೂ ಇರಲಿಲ್ಲ. ಹೌದಾ?
100 ವರ್ಷದ ಹಿಂದೆ ಯಾರೂ ಇರಲಿಲ್ಲ. ಇದರಷ್ಟೇ ಸತ್ಯವಾದ ಮಾತು ಇನ್ನೊಂದು ಏನು ಅಂದ್ರೆ, ಇನ್ನು 100 ವರ್ಷದ ನಂತರನೂ ನೀವು ಯಾರೂ ಇರಂಗಿಲ್ಲ. ಅಂದ್ರೆ ಕಾಣೋದೆಷ್ಟು? 100 ವರ್ಷ. ಮೊದಲು ಇಲ್ಲ, ನಂತರನೂ ಇಲ್ಲ. ಇದರ ಅರ್ಥ ನೀವು ಇರಂಗಿಲ್ಲ ಅಂತಲ್ಲ, ಕಾಣುವಂಗಿರಂಗಿಲ್ಲ ಅಷ್ಟೇ. ಅವ್ಯಕ್ತದಿಂದ ನೀವೆಲ್ಲ ಬಂದಿರಿ, ಕೊನೆಗೆ ಅವ್ಯಕ್ತದಲ್ಲೇನೆ ಲೀನ ಆಗ್ತೀರಿ. ವ್ಯಕ್ತ ಆಗೋದು ಸ್ವಲ್ಪ ಮಾತ್ರ ಇರ್ತದ, ಅವ್ಯಕ್ತ ಬಹಳ ಇರ್ತದ, ದೀರ್ಘಾವಧಿ ಇರ್ತದ, ಬಹಳ ಶಕ್ತಿಶಾಲಿ ಇರ್ತದ. ಕಾಣಲಾರದ್ದು, ಕಾಣೋದರ ಶಕ್ತಿಗಿಂತಲೂ ಕಾಣಲಾರದ ಶಕ್ತಿನೇ ಬಹಳ ದೊಡ್ಡದು, ಬಹಳ ದೊಡ್ಡದು. ವಿಜ್ಞಾನದ ಪ್ರಕಾರ ಮೊದಲೆಲ್ಲ ಅಸ್ತ್ರ ಶಸ್ತ್ರ, ಬಿಲ್ಲು, ಬಾಣ, ಗದೆ, ಬರಾಟೆ, ಶೂಲ ಇವೆಲ್ಲ ಇರೋದು, ಬಾಣ ಹೊಡೆದು ಯುದ್ಧ ಮಾಡ್ತಿದ್ರು, ಹೌದಿಲ್ಲ? ಆಮೇಲೆ ಬಂದೂಕ್ ಬಂದು, ಪಿಸ್ತೂಲ್ ಬಂದು, AK-47 ಬಂತು, ಅವನ್ ಹಿಡ್ಕೊಂಡು ಯುದ್ಧ ಚಾಲು ಆಯ್ತು. ಇತ್ತೀಚೆಗೆ ಏನ್ ಬಂದವ? ಅಣುಬಾಂಬ್. ನಿಮ್ ಖಡ್ಗ, ಬಲ್ಲೆ, ಭರಾಟೆ, ಗದೆ ಎಲ್ಲ ಕಾಣಿಸ್ತಾವ, ಪಿಸ್ತೂಲ್ನು ಕಾಣಿಸ್ತದ, ಅಣುಬಾಂಬ್ ಕಾಣಂಗ ಇಲ್ಲ. ಆದ್ರೆ ಎಲ್ಲಕ್ಕಿಂತಲೂ ದೊಡ್ಡ ಹಾನಿ ಮಾಡೋದು ಯಾವುದು? ಅಣುಬಾಂಬ್. ಕಾಣಲಾರದು ಎಷ್ಟು ದೊಡ್ಡ ಶಕ್ತಿ ಇರ್ತದ. ಕಾಣೋದ್ರಲ್ಲಿ ಬಹಳ ಶಕ್ತಿ ಕಡಿಮೆ ಇರ್ತದೆ, ಕಾಣಲಾರದ್ರಲ್ಲಿ ಬಹಳ ದೊಡ್ಡ ಶಕ್ತಿ ಇರ್ತದೆ. ಬಹಳ ದೀರ್ಘವಾದ ಅವಧಿ ಇರ್ತದ. ಅದ ಎಷ್ಟು ದಿವಸ ಐತೆ ಅಂತ ಗೊತ್ತಿಲ್ಲ, ಅನಾದಿ ಅನಂತ. ಕಾಣೋದಕ್ಕೆ 100 ವರ್ಷ, 100 ವರ್ಷನೂ ಪಕ್ಕ ಹೇಳಕ್ ಆಗಂಗಿಲ್ಲ. ಯಾರಿಗಾರ ಖಾತ್ರಿ ಐತೇನ್? 100 ವರ್ಷ ನಾ ಬದುಕ್ತೀನಪ್ಪ ಅಂತ ಖಾತ್ರಿ ಅದ? ನೀವು ಮಾರ್ಕೆಟ್ನೊಳಗೆ ಏನು ಸಾಮಾನು ತಗೊಂಡು ಬಂದ್ರು ಕೂಡ ಗ್ಯಾರಂಟಿ ಅಂತಾರೆ ಕೊಡ್ತಾರ, ವಾರಂಟಿ ಅಂತಾರೆ ಕೊಡ್ತಾರಿಲ್ಲ? ನೀವು ಯಾವುದೇ ಸಾಮಾನು ತಗೊಂಡು ಬಂದ್ರು ಇಷ್ಟು ವರ್ಷ ಗ್ಯಾರಂಟಿ, ಇಷ್ಟು ವರ್ಷ ವಾರಂಟಿ. ಆ ಗ್ಯಾರಂಟಿ ವಾರಂಟಿ ಪೀರಿಯಡ್ದೊಳಗೆ ಏನಾರೇ ಆಯ್ತು ಅಂದ್ರೆ ರಿಪೇರಿಯರೇ ಮಾರಿ ಕೊಡ್ತಾರ, ಇಲ್ಲ ಅಂದ್ರೆ ರಿಪ್ಲೇಸ್ಮೆಂಟರೇ ಕೊಡ್ತಾರ, ಹೊಸಾದರೆ ಕೊಡ್ತಾರ, ಇಲ್ಲ ಅದನ್ನ ರಿಪೇರಿ ಮಾಡಿರೇ ಕೊಡ್ತಾರ, ಹೌದು? ಈ ಭೂಮಿಯಲ್ಲಿ ಪ್ರೊಡಕ್ಷನ್ ಆಗುವಂಥ ಎಲ್ಲ ವಸ್ತುಗಳಿಗೆ ಇಂತಿಷ್ಟು ವರ್ಷ ಗ್ಯಾರಂಟಿ, ಇಂತಿಷ್ಟು ವರ್ಷ ವಾರಂಟಿ ಅಂತ ಲಿಮಿಟ್ ಒಂದಿಷ್ಟರ ಇದ್ದೇ ಇರ್ತದ. ಆದ್ರೆ ಯಾವುದು ಗ್ಯಾರಂಟಿ, ಯಾವುದು ವಾರಂಟಿ ಇಲ್ಲದೆ ಇರುವಂಥ ವಸ್ತು ಅಂದ್ರೆ ಈ ದೇಹ. ಯಾವಾಗ ಹೋಗತ್ ಹೇಳಕ್ ಬರಂಗಿಲ್ಲ. ಏನಾರು ಖಾತ್ರಿ ಐತೇನ್ರಿ? ನೀವು ಅಂತಿರ್ತೀರಿ ನೋಡ್ರಿ, ನಿನ್ನೆ ಹೋಗಿ ಕುತ್ಕೊಂಡು ಮಾತಾಡಿ ಬಂದಿದ್ದೆ ಮಾರಾಯ, ಎಷ್ಟು ಚಲೋ ಮಾತಾಡಿದ್ದ, ಬರ್ರಿ ಕುಂಡ್ರಿ ನೀರು ಕುಡ್ರಿ ಅಂತ ನೀರು ಚಹಾ ಕುಡಿಸಿ ಕಳಿಸಿದ್ದ, ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಹೋಗೇ ಬಿಟ್ಟಲ್ಲ ಅಂತ ಅನ್ನಂಗಿಲ್ಲ. ನೀವು ಮುಂಜಾನೆ ಹಾಡಾಡ್ಕೊಂಡು ಹೇಳ್ತಿರ್ತೀರ ಮುಂದೆ ಕೂತ್ಕೊಂಡು. ಅದ್ರ ಗ್ಯಾರಂಟಿ ಇಲ್ಲ. ಮನೆಯಿಂದ ಬಂದೇವಿ, ಮನೆಗೆ ಹೋಗಿ ಮುಡ್ತೇವೆ ಇಲ್ಲೋ ಗೊತ್ತಿಲ್ಲ, ಪಕ್ಕ ಇಲ್ಲ, ಗ್ಯಾರಂಟಿ ಇಲ್ಲ. ನೋ ಗ್ಯಾರಂಟಿ, ನೋ ವಾರಂಟಿ. ಆದರೂ ಸುಮ್ಮನೆ 100 ವರ್ಷ ಅವಧಿ ಇಟ್ಕೊಂಡು ಹೋಗ್ಬೇಕಷ್ಟೇ ನಾವು. ಆದ್ರೆ ಕಾಣಲಾರದ್ದು ಎಷ್ಟು ವರ್ಷ ಲೆಕ್ಕಿಲ್ಲ. ಎಷ್ಟು ವರ್ಷ ಕಾಣಲಾರ್ದಾಗಿದ್ರೆ ಅನ್ನೋದು ಗೊತ್ತಿಲ್ಲ. ಇನ್ನು ಈ ಅವಧಿ ಮುಗಿದ ಮೇಲೆ ಮುಂದೆ ಮತ್ತೆ ಎಷ್ಟು ವರ್ಷ ಕಾಣಲಾರ್ದಂಗೆ ಹೋಗ್ತೀರ ಅನ್ನೋದು ಗೊತ್ತಿಲ್ಲ. ಸತ್ತು ಕೂಡಲೇ ಹೋಗೇ ಬಿಟ್ಟು ಇಲ್ದಂಗೆ ಆಗ್ತಾನಂತ ಅರ್ಥ ಅಲ್ಲ. ಇರ್ತೀರಿ ನೀವೆಲ್ಲ ಕಾಣಲಾರ್ದಂಗೆ ಇರ್ತೀರಿ ಅಷ್ಟ. ಬ್ರಹ್ಮಾಂಡ ಎಲ್ಲ ಕಾಣಲಾರ್ದಂಗೆ ಇರ್ತದ, ಕಾಣುವಂಗೆ ಆಗ್ತದ, ಮತ್ತು ಕಾಣಲಾರ್ದಂಗೆ ಹೋಗ್ತದ. ಈ ಸಮುದ್ರದೊಳಗೆ ತೆರೆ ಬರ್ತಾವಿಲ್ಲ, ತೆರೆ ಹಿಂಗೆ ಹೇಳ್ತಾವ ಮುಳುಗ್ತಾವ, ಹೇಳ್ತಾವ ಮುಳುಗ್ತಾವ, ಹೌದು? ಎದ್ದಾಗ ಅಷ್ಟ ಸಮುದ್ರ ಇರ್ತತನ, ತೆರೆ ಎದ್ರೂ ಅಷ್ಟೇ, ತೆರೆ ಇರದಿದ್ರು ಅಷ್ಟೇ. ಸಮುದ್ರ ಮಾತ್ರ ಹಂಗೆ ಇದ್ದೇ ಇರ್ತದ.
ತೆರೆ ಅಂತ ನಾವು ಎದಕ್ಕೆ ಕರಿತೀವಿ ಅಂದ್ರೆ ನೀರು ಎತ್ತರ ಆದಾಗ ತೆರೆ ಅಂತ ಕಾಣಿಸ್ತೀವಿ. ನೀರು ಇಳಿತು ಅಂದ್ರೆ ಏನೂ ಇಲ್ಲ. ಖರೆ ತೆರೆ ಇಲ್ಲ ಅಂದ ಕೂಡಲೇ ಅದು ನೀರ ಇಲ್ಲ ಅಂತ ಅರ್ಥನ? ಆ ನೀರು ಇರ್ತದ, ಏಳಾರ್ದಂಗೆ ಇರ್ತೈತಿ ಅಷ್ಟೆ. ಏಳಾರ್ದಂಗೆ ಇರ್ತದ. ಹಿಂಗೆ ಏಳ್ತದ ಮತ್ತ ಇಳಿತದ. ಎದ್ದಾಗ ತೆರೆ ಅಂತೀವಿ, ಇಳಿದಾಗ ನೀರು ಅಂತೀವಿ. ಆದ್ರೆ ತೆರೆ ಅನ್ನೋದು ಬರೀ ಕಲ್ಪನೆ. ಸ್ವಲ್ಪ ಸಮಯ. ಎಷ್ಟೋ ತನಕ ಇರ್ತದೆ ತೆರೆ? ಸಮುದ್ರದಾಗ ಎಷ್ಟೋ ತನಕ ಇರ್ತದೆ ತೆರೆ? ಎದ್ದು ತೆರೆ ಮುಳುಗಬೇಕಲ್ಲ. ಹಂಗ ಈಗ ಎದ್ದದ ನಿಮ್ಮ ತೆರೆ. ಇದು ಎಷ್ಟೋ ತನಕ ಇರ್ತದ ಗೊತ್ತಿಲ್ಲ, ಮತ್ತೆ ಮುಳುಗ್ತದ. ಆದ್ರೆ ಮುಳುಗಿತು ಅಂದ್ರೆ ನೀವು ಹೋಗ್ಬಿಡ್ತೀರಂತಲ್ಲ, ಎದ್ದಿರಂಗಿಲ್ಲ, ಕಾಣ್ತಾ ಇರಂಗಿಲ್ಲ ಅಷ್ಟ. ವ್ಯಕ್ತ ಮಧ್ಯಾಹ್ನಿ ಭಾರತ, ಮಧ್ಯದಲ್ಲಿ ಸ್ವಲ್ಪ ಹಿಂಗ ಕಾಣಿಸ್ತಿರ್ತದ. ಮೊದಲು ಕಾಣ್ಲಾರ್ದಂಗೆ ಇರ್ತತಿ, ಕೊನೆಗೂ ಕಾಣ್ಲಾರ್ದಂಗೆ ಆಗ್ತದೆ. ಕಾಣ್ಲಾರ್ದಂಗೆ ಆಗ್ತದೆ. ಎರಡು ಕಾಣದೇ ಇರುವ ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಕಾಣಿಸ್ತಾ ಇರ್ತದೆ. ಜೀವನ ಅಂದ್ರೆ ಇಷ್ಟ. ಜೀವನ ಅಂದ್ರೆ ಇಷ್ಟ. ಹಿಂಗ ಕಾಣದೇ ಇರುವಂತಹದ್ದನ್ನು ನಾವು ದೇವರು ಅಂತ ಕಾಣಿಸ್ತೀವಿ, ಕಾಣುವಂತಹದ್ದನ್ನು ಪ್ರಪಂಚ ಅಂತೀವಿ. ಇಷ್ಟ ವ್ಯತ್ಯಾಸ ನೋಡ್ರಿ. ಕಣ್ಣಿಗೆ ಕಾಣೋದು ಪ್ರಪಂಚ, ಕಣ್ಣಿಗೆ ಕಾಣದೇ ಇರೋದು ಪರಮಾತ್ಮ. ಕಾಣುವ ಪ್ರಪಂಚಕ್ಕಿಂತಲೂ ಕಾಣದೇ ಇರುವ ಪರಮಾತ್ಮನಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇರ್ತದೆ. ಕಾಣುವ ಪ್ರಪಂಚ ಎಲ್ಲ ಯಾವುದ್ರ ಮೇಲೆ ನಿಂತ್ಕೊಂಡದ ಅಂದ್ರೆ ಕಾಣದೇ ಇರುವ ಆ ಪರಮಾತ್ಮನ ಮೇಲೇನೆ ಪ್ರಪಂಚ ಎಲ್ಲ ನಿಂತ್ಕೊಂಡದ, ಬ್ರಹ್ಮಾಂಡ ಎಲ್ಲ ನಿಂತ್ಕೊಂಡದ. ಇಲ್ಲೊಂದು ಗಿಡ ಕಾಣಿಸ್ತದ ನೋಡ್ರಿ ಹಿಂದೆ ನಿಮ್ಗೆ. ಗಿಡ ಕಾಣಂಗಿಲ್ಲ? ಗಿಡ ಐತಿ, ಗಿಡಕ್ಕೆ ಟಂಗ್ ಅದಾವ, ಟಂಗಿಗೆ ಒಂದಿಷ್ಟು ಎಲೆ ಅದಾವ, ಎಲೆ ಮುಂದೊಂದಿಷ್ಟು ಹೂ ಬಿಟ್ಟಿರ್ತಾವ, ಹೂ ಬಿಟ್ಟ ನಂತರ ಅದಕ್ಕೊಂದಿಷ್ಟು ಕಾಯಿ ಅಕ್ಕವ. ಇವೆಲ್ಲ ಕಾಣಿಸ್ತಾವ ನಿಮಗೆ. ಹಣ್ಣು ಕಾಣಿಸ್ತದ, ಹೂ ಕಾಣಿಸ್ತದ, ಎಲೆ ಕಾಣಿಸ್ತದ, ಟಂಗ್ ಕಾಣಿಸ್ತದ, ಗಿಡ ಕಾಣಿಸ್ತದ. ಇದೆಲ್ಲ ನಿಂತದ್ದು ಎದರ ಮೇಲೆ? ಬೇರಿನ ಮೇಲೆ. ಬೇರು ಕಾಣಿಸ್ತತ? ಹಾ, ಇದು ಇಷ್ಟು ದೊಡ್ಡದೆಲ್ಲ ಕಾಣಿಸ್ತತಿ. ನಿಂತದ್ದು ಎದರ ಮೇಲೆ? ಬೇರಿನ ಮೇಲೆ. ಆದ್ರೆ ಬೇರು ಕಾಣ್ಲಾರ್ದಂಗಿರ್ತದೆ. ಕಾಣ್ಲಾರ್ದಂಗಿರ್ತದೆ. ಕಾಣ್ಲಾರ್ದಂಗೆ ಇರೋ ಬೇರು ಬಹಳ ಶಕ್ತಿಶಾಲಿಯಾಗಿರ್ತದೆ. ನೀವೊಂದು ಹಣ್ಣು ಹರ್ಕೊಂಡ್ರೆ ಗಿಡಕ್ಕೆ ಏನಾಗಂಗಿಲ್ಲ. ಏನ್ರ ಆಕತ್ತೆ? ಒಂದು ಹೂ ಹರ್ಕೊಂಡು ದೇವರಿಗೆ ಏರಿಸಿದ್ರು ಗಿಡಕ್ಕೆ ಏನಾಗಂಗಿಲ್ಲ. ಇವತ್ತು ಹೂ ಹರಿದ್ರೆ ನಾಳೆ ಮತ್ತೆ ಹೊಸ ಹೂ ಕೊಡ್ತದೆ ನಿಮ್ಗೆ. ಈ ವರ್ಷ ಒಂದು ಹಣ್ಣಿಕೆ ತಗೊಂಡ್ರಿ ಅಂದ್ರೆ ಮುಂದಿನ ವರ್ಷ ಮತ್ತೆ ಹೊಸ ಹಣ್ಣು ಕೊಡ್ತದೆ. ಒಂದಿಷ್ಟು ಎಲೆ ಹರ್ಕೊಂಡ್ರು ಗಿಡಕ್ಕೆ ಏನಾಗಂಗಿಲ್ಲ. ನಿಮಗೆ ಒಲ್ಯಾಗ ಉರ್ಲಿಕ್ ಬೇಕಂಥೇಳಿ ಒಂದು ಟೊಂಗಿ ಕಡ್ಕೊಂಡು ಹೋದ್ರೂ ಗಿಡಕ್ಕೆ ಏನಾಗಂಗಿಲ್ಲ. ಬೇರು ಕಟ್ ಮಾಡಿದ್ರೆ ಗಿಡ ಬಿದ್ದು ಹೋಗ್ಬಿಡ್ತದೆ. ಗಿಡ ನಿಂತಿದ್ದು ಎದರ ಮೇಲೆ? ಬೇರಿನ ಮೇಲೆ. ನಾವೆಲ್ಲ ನಿಂತಿದ್ದು ಎದರ ಮೇಲೆ? ಪರಮಾತ್ಮನ ಮೇಲೆ. ಪರಮಾತ್ಮ ನಮಗ್ ಕಾಣಂಗಿಲ್ಲ, ಆದ್ರೆ ನಾವು ಕಾಣಿಸ್ತಿರ್ತೀವಿ. ನಿಂತದ್ದೆಲ್ಲ ಎದರ ಮೇಲೆ ಅಂದ್ರೆ ಆ ಪರಮಾತ್ಮನ ಮೇಲೆ ನಿಂತ್ಕೊಂಡಿರೋದು. ಬೇರು ಅಲ್ಲೇ ಇರೋದು. ಬೇರು ಕಾಣ್ಲಾರ್ದಂಗಿರ್ತದೆ. ಕಾಣ್ಲಾರ್ದಂಗಿರ್ತದೆ. ಕಾಣದೇ ಇರೋದ್ರಿಂದ ಇದು ಎಲ್ಲವೂ ಬಂದಿರೋದು. ಎಲ್ಲವೂ ಬಂದಿರೋದು ಅಲ್ಲಿಂದನೇ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕಾಣೋದನ್ನು ಪ್ರೀತಿಸ್ತೀವಿ, ಕಾಣದೇ ಇರೋದನ್ನು ಮರೆತು ಬಿಟ್ಟಿವಿ. ಯಾವ ಮನುಷ್ಯ ಉನ್ನತಿಯನ್ನು ಸಾಧಿಸಬೇಕು ಅಂತ ಬಯಸ್ತಾನೋ ಅವನು ಕಾಣುವುದನ್ನು ಪ್ರೀತಿಸುವುದರ ಜೊತೆಗೆ ಕಾಣದೇ ಇರೋದನ್ನು ಕೂಡ ಪ್ರೀತಿಸುವ ಕಲೆಯನ್ನು ಕರಗತ ಮಾಡ್ಕೋಬೇಕು. ದೇವರನ್ನು ಪ್ರೀತಿಸುವಂತಹ ಸ್ವಭಾವವನ್ನು ರೂಢಿಸಿಕೊಳ್ಬೇಕು. ಎಲ್ಲವೂ ಅವನಿಂದ ಬಂದಿರೋದು, ಎಲ್ಲವೂ ಅವನಲ್ಲೇ ಇರೋದು. ಆಮೇಲೆ ಕೊನೆಗೆ ಒಂದು ದಿವಸ ಎಲ್ಲವೂ ಅವನಲ್ಲೇನೆ ಲೀನ ಆಗೋದು. ಬಂದದ್ದು ಅಲ್ಲಿಂದ, ಇರೋದು ಅಲ್ಲೇ, ಮುಂದೆ ಹೋಗೋದು ಅಲ್ಲಿಗೆ. ಅಲ್ಲಿಗೆ
ಒಂದು ಊರೊಳಗೆ ಕತೆ ಭಾಳ ಚಲೋ ಅದು, ಲಕ್ಷ ಕೊಟ್ಟು ಕೇಳ್ರಿ. ಒಬ್ಬ ವಿದ್ವಾಂಸ ಭಾಳಷ್ಟು ಓದ್ಕೊಂಡು ಬಂದಿದ್ದ. ನಾನು ಊರವ್ರಿಗೆ ಎಲ್ಲರಿಗೂ ತಿಳ್ಕೊಂಡಿರುವಂತಹ ನನ್ನ ಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಬಯಸ್ತಿದ್ದ. ಹೊಸ ಊರು, ಪ್ರವಚನ ಹೇಳಿ ಕೇಳಿ ಅಭ್ಯಾಸ ಇರಲಿಲ್ಲ ಊರೊಳಗೆ. ಅವ ಪಂಡಿತ ಬಂದು ಒಂದು ದೇವಸ್ಥಾನದೊಳಗೆ ಕೂತ್ಕೊಂಡ. ಆ ಊರೊಳಗಿನ 4 ಜನರನ್ನು ಕರೆದು, ನಾನು ಹೀಗೆಲ್ಲ ಓದ್ದವನು, ನಿಮಗೆಲ್ಲ ಸ್ವಲ್ಪ ಸಂಸ್ಕಾರ ಜ್ಞಾನ ಉಪದೇಶ ಮಾಡ್ತೀನಿ, ಊರವ್ರನ್ನೆಲ್ಲ ಕರ್ಕೊಂಡು ಬಾ ಅಂತ ಹೇಳಿದ. ಆಯ್ತ್ರಿ ಅಪ್ಪ, ನೀವು ಬಂದದ್ದು ನಮ್ಮ ಸೌಭಾಗ್ಯ. ಅದರ ಊರವರೆಲ್ಲ ರೈತರು, ಈ ಟೈಮ್ನಾಗ ಎಲ್ಲರೂ ಹೊಲ ಕೆಲಸಕ್ಕೆ ಹೋಗಿರ್ತಾರ. ಸಾಯಂಕಾಲ 6-7 ನಂತರ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರ. ಊರೊಳಗೆ ಡಂಗ್ರ ಹೊಡೆದು ಎಲ್ಲರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅವ್ರು. ಆಗಲಿ ಹಂಗ ಮಾಡ್ರಿ ಅಂತ ಒಪ್ಪಿಗೆ ಕೊಟ್ಟು ಅಲ್ಲೇ ಗುಡಿ ಒಳಗೆ ಕುಳಿತುಕೊಂಡ್ರು ಪಂಡಿತರು. ಸ್ವಲ್ಪ ಊರೆಲ್ಲ ಬರಬೇಕಾದ್ರೆ, ಜನ ಎಲ್ಲ ಬರಬೇಕಾದ್ರೆ ಲೇಟ್ ಆಯ್ತು. 7 ಹೋಗಿ 8 ಆಗಕ್ಕೆ ಬಂತು, ಯಾರೂ ಬರಲಿಲ್ಲ. ದಾರಿ ಕಾಯ್ಕೋತ ಅಲ್ಲೇ ಕೂತ್ಕೊಂಡಿದ್ದ ಗುಡಿಯೊಳಗೆ ಪಂಡಿತ. ಸಾಯಂಕಾಲ 6-6:30 ಗಂಟೆ ಆಗಿತ್ತು. ಆ ಊರೊಳಗಿರುವ ಒಬ್ಬ ಹುಡುಗ ಏನು ಮಾಡಿದ ಅಂದ್ರೆ, ಇನ್ನೊಬ್ಬರ ಮನೆಗೆ ಹೋಗಿ ಅವ್ರ ಮನೆಯೊಳಗೆ ಒಂದು ಮೇಣಬತ್ತಿ ಹಚ್ಕೊಂಡು, ಆ ದೀಪ ಹಚ್ಕೊಂಡು, ಅದು ಗಾಳಿಗೆ ಆರಬಾರ್ದು ಅಂತ ಕೈ ಅಡ್ಡ ಹಿಡ್ಕೊಂಡು ತನ್ನ ಮನೆಗೆ ತಗೊಂಡು ಹೋಗ್ತಿದ್ದ. ಏನಾದರೂ ಹೇಳಬೇಕು ಅಂತ ಗುಡಿಯೊಳಗೆ ಕೂತ್ಕೊಂಡು ಏನು ಪಂಡಿತರು ಕಾಯ್ತಾ ಇದ್ರಲ್ಲ, ಈ ಹುಡುಗ ಆ ಗುಡಿ ಮುಂದನ ಹಾದು ಹೋಗ್ತಿದ್ದ. ಆ ಹುಡುಗನ್ ನೋಡಿ, ತಮ್ಮ ಬಾರೋ ಇಲ್ಲೇ ಅಂತ ಕರೆದ. ಯಾರು? ಆ ಪಂಡಿತರು ಕರೆದ್ರು. ಯಾರೋ ಹೊಸಬ್ರದಾರ ಕರಿತಾ ಇದಾರ ಅಂತ ತಿಳ್ಕೊಂಡು ಅವ ದೀಪ ಹಂಗ ಹಿಡ್ಕೊಂಡು ಅಲ್ಲಿ ತನಕ ಹೋದ. ಬೆಳಿಗ್ಗೆಯಿಂದ ಏನಾದರೂ ಹೇಳಬೇಕು ಅಂತ ಕಾತರಿಸ್ತಾ ಇದ್ದಲ್ಲ ಪಂಡಿತ, ಈ ಹುಡುಗನಿಗೆ ಏನಾದರೂ ಹೇಳಿ ಅವನ ಮೇಲೆ ತನ್ನ ಪ್ರಭಾವವನ್ನು ಬೀರಬೇಕು ಅಂತ ಹೇಳಿ, ನಿನ್ನ ಹೆಸರೇನೋ ತಮ್ಮ ಅಂತ ಕೇಳಿದ. ಅವ ನನ್ನ ಹೆಸರು ದಿನೇಶ್ರೀ ಅಂತಂದ. ಯಾವ್ರು ಅವನೇನು? ನಾ ಇದವ್ರವ್ರಿ ಅಂತ ಹೇಳ್ದ. ಏನು ಮಾಡ್ತೀನಿ? ನಾನು ಶಾಲೆಗೆ ಹೋಗ್ತೀನಿ ರೀ. ಎಷ್ಟನೇ ಕ್ಲಾಸು? 7ನೇ ಕ್ಲಾಸ್ ಓದ್ತೀನಿ ರೀ ಅಂತ ಹೇಳ್ದ. ಹೌದಾ? ಹೌದ್ರಿ. ಈ ದೀಪ ನೀನ ಹಚ್ಕೊಂಡು ಬಂದೇನಿದನ? ಹೌದ್ರಿ, ನಾನು ಹಚ್ಕೊಂಡು ಬಂದೀನಿ. ಖರೆ ಹೇಳಿ, ನೀನ ಹಚ್ಕೊಂಡು ಬಂದಿ ಅಂತ ಕೇಳಿದ್ರು. ಇದ್ರಾಗ ಏನು ಸುಳ್ಳು ಹೇಳೋ ಪ್ರಶ್ನೆ ಬಂತ್ರಿ? ನಾನೇ ನನ್ನ ಕೈಯಾರೆ ಈ ದೀಪ ಹಚ್ಕೊಂಡು ಬಂದೀನಿ ಅಂತ ಹೇಳ್ದ. ಆವಾಗ ಆ ಪಂಡಿತ ಅಂದ, ಈ ದೀಪ ನೀನ ಹಚ್ಕೊಂಡು ಬಂದಿ ಅಂದ್ರೆ ಹಚ್ಚೋಕ್ಕಿಂತಲೂ ಮೊದಲು ದೀಪ ಎಲ್ಲಿತ್ತು ಮತ್ತು ಎಲ್ಲಿಂದ ಬಂತ ದೀಪ ಹೇಳು ಅಂದ. ಹುಡುಗ ಗಾಬ್ರ, ಬಹಳ ವಿಚಾರ ಮಾಡಿದ. ಹೌದಲ್ಲ, ನಾನು ಹಚ್ಕೊಂಡು ಬಂದೇನಿ, ಆದ್ರೆ ನಾ ಹಚ್ಚೋಕ್ಕಿಂತ ಮೊದಲು ದೀಪ ಎಲ್ಲಿತ್ತು ಏನೂ ಗೊತ್ತಾಗಲಿಲ್ಲ. ಆದ್ರೆ ಹುಡುಗ ಭಾಳ ಹುಷಾರಿದ್ದ. ಎಲ್ಲಿಂದ ಬಂತು ಅನ್ನೋದಂತೂ ಹೇಳಕ್ಕಾಗಲಿಲ್ಲ ಅವನಿಗೆ. ಎಷ್ಟೆಲ್ಲ ವಿಚಾರ ಮಾಡಿದ್ರು ಹೇಳಕ್ಕಾಗಲಿಲ್ಲ. ಕೊನೆಗೆ ಇದಕ್ಕೆ ಉತ್ತರ ಹೇಳಬೇಕನ್ರಿ ಅಂತ ಹೇಳು ಮತ್ತ ಅಂದ್ರು. ಹಂಗಾರ ಸ್ವಲ್ಪ ಈ ದೀಪದ ಕಡೆ ನೋಡ್ರಿ ನೀವು ಅಂತ ಹೇಳ್ದ. ಆ ಹುಡುಗ ಈ ದೀಪದ ಕಡೆ ನೋಡ್ರಿ ಅಂದ. ನೋಡಕತ್ತೀನಿ ಹೇಳು ಅಂದ. ಸರಿಯಾಗಿ ನೋಡ್ರಿ ಅಂತ ಹೇಳ್ದ ಹುಡುಗ. ಸರಿಯಾಗಿ ನೋಡಕತ್ತೀನಿ ಹೇಳು ಅಂತಂದ್ರು. ಹಿಂಗೆ ಅನ್ನೋದು ಅಷ್ಟೇ ತಡ ಉಫ್ ಅಂತ ಹೇಳಿ ಆ ದೀಪ ಆರಿಸಿದ. ನಿಮ್ಮ ಕಣ್ಮುಂದೆ ಹೋತಲ್ರಿ, ಎಲ್ಲಿ ಹೋತ್ ಹೇಳ್ರಿ ಅಂದ್ರೆ ಎಲ್ಲಿಂದ ಬಂತ ನಾ ಹೇಳ್ತೀನಿ ಅಂದ. ಹೇಳಕ್ ಸಾಧ್ಯತೆ? ಪಂಡಿತ್ ತಲೆ ಕರ್ಕೊಳಕೈತ. ಎಲ್ಲಿಂದ ಬಂತು ಅಂತ ಹುಡುಗ ಹೇಳಕ್ಕಾಗಲಿಲ್ಲ, ಎಲ್ಲಿ ಹೋಯ್ತು ಅಂತ ಆ ಪಂಡಿತ್ ಹೇಳಕ್ಕಾಗಲಿಲ್ಲ. ಅದು ಎಲ್ಲಿಂದ ಬಂತು ಅಂದ್ರೆ ಅವ್ಯಕ್ತದಿಂದ ಬಂದಿತ್ತು.
ಅವ್ಯಕ್ತದಲ್ಲೇ ಹೋಯಿತು. ಪ್ರತಿಯೊಂದು ಕೂಡ ಅವ್ಯಕ್ತದಿಂದ ಬರ್ತದೆ, ಸ್ವಲ್ಪ ದಿವಸ ಇರ್ತದ, ಆಮೇಲೆ ಮತ್ತೆ ಅವ್ಯಕ್ತದಲ್ಲಿ ಲೀನಾಗಿ ಹೋಗ್ತದೆ. ಇದೇ ಜೀವನ, ಇದೇ ಪ್ರಪಂಚ, ಇದೇ ಅಧ್ಯಾತ್ಮ, ಇದೇ ಧರ್ಮ. ನಾವು ವ್ಯಕ್ತವಾದದ್ದನ್ನು ಬಹಳ ತಿಳ್ಕೊಳ್ತೀವಿ, ಆದ್ರೆ ಅವ್ಯಕ್ತವಾದದ್ದನ್ನು ತಿಳ್ಕೊಳ್ಳೋದಕ್ಕೆ ಜೀವನ. ಗೊತ್ತಿದ್ದದ್ದು ಬಹಳ ತಿಳ್ಕೊಳ್ತೀವಿ ನಾವು, ಕಣ್ಣಿಗೆ ಕಾಣೋದನ್ನು ಬಹಳ ತಿಳ್ಕೊಳ್ತೀವಿ, ಆದರೆ ಕಾಣದೇ ಇರೋದು ಕೂಡ ಒಂದಿದೆ. ಅದನ್ನು ತಿಳಿದುಕೊಳ್ಳೋದೇ ನಿಜವಾದ ಜ್ಞಾನ. ನಿಜವಾದ ಜ್ಞಾನ. ಆ ಕಾಣದೇ ಇರೋದನ್ನು ತಿಳ್ಕೊಳ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಗುರುವಿನ ಬಳಿಗೆ ಹೋಗ್ಬೇಕು ಅಂತಾರೆ. ಗುರುವಿನ ಬಳಿಗೆ ಹೋಗ್ಬೇಕು. ಅಲ್ಲಮ್ಮ ಪ್ರಭುದೇವರು ಒಂದು ವಚನ ಬರೀತಾರೆ, ಬಹಳ ಸುಂದರವಾಗಿರುವಂತಹ ವಚನ. ಕಂಡುದ ಹಿಡಿಯಲಲ್ಲದೆ ಕಾಣದುದನ ಅರಸಿ ಹಿಡಿದಹೆನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದ ಹಿಡಿಯಲಲ್ಲದೆ ಕಾಣದುದನ ಅರಸಿ ಹಿಡಿದಹೆನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರು ಪಾದವ ಹಿಡಿದಲ್ಲಿ ಕಾಣದುದನು ಕಾಣಬಹುದು ಗುಹೇಶ್ವರ. ಕಾಣಬಹುದು ಗುಹೇಶ್ವರ. ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಕಾಣದೇ ಇರುವಂತಹ ಪರಮಾತ್ಮನನ್ನು ನೋಡಬೇಕು ಅಂದ್ರೆ ಮೊದಲು ಕಾಣುವ ದೇವರು ಯಾರು ಅಂದ್ರೆ ಗುರು, ಅವನ ಹತ್ರ ಹೋಗು ಅಂತ ಹೇಳ್ತಾರೆ. ಕಾಣುವ ದೇವರು ಗುರು. ಅವನ ಬಳಿಗೆ ಹೋದ್ರೆ ಆ ಗುರು ಏನ್ ಮಾಡ್ತಾನಂದ್ರೆ ಕಾಣದೇ ಇರುವಂತ ದೇವರನ್ನ ಕಾಣುವಂಗ್ ಮಾಡ್ತಾನ. ಅದಕ್ಕೆ ಮೊದಲು ಎಲ್ಲಿ ಹೋಗ್ಬೇಕು? ನಾವು ಗುರುವಿನ ಬಳಿಗೆ ಹೋಗ್ಬೇಕು. ಗುರುವಿನ ಬಳಿಗೆನೆ ಹೋಗ್ಬೇಕು. ಗುರುವಿನ ಬಳಿಗೆ ಹೋದ ಕೂಡಲೇ ಮೊದಲು ಏನು ಮಾಡಬೇಕು ಅಂದ್ರೆ ಗುರುಗಳ ಸೇವಾ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಮಾಡಬೇಕು. ನಮ್ಮ ಅಂದಾನ ಸ್ವಾಮಿಗಳು ಹೇಳಿದ್ರಲ್ಲ, ಗುರುಗಳಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಅಂದ್ರೆ ಏನು ಅರ್ಥ ಗೊತ್ತೇ ನಿಮ್ಗೆ? ನಮಸ್ಕಾರದೊಳಗೆ ಬಹಳ ಪ್ರಕಾರ ಅದಾವ. ಅವ್ರು ಸಾಷ್ಟಾಂಗ ಅಂತ ಹೇಳಿದ್ರು ನಿಮ್ಗೆ. ಸಾಷ್ಟಾಂಗ ಕೊನೆದದು. ಅದಕ್ಕಿಂತ ಮೊದಲು ಬಹಳಷ್ಟು ನಮಸ್ಕಾರ ಅದಾವ. ಏಕಾಂಗ ನಮಸ್ಕಾರ ಅಂತೈತಿ, ತ್ರ್ಯಂಗ ನಮಸ್ಕಾರ ಅಂತೈತಿ, ಪಂಚಾಂಗ ನಮಸ್ಕಾರ ಅಂತ ಇದೆ, ಕೊನೆಗೆ ಸಾಷ್ಟಾಂಗ ನಮಸ್ಕಾರ. ಏಕಾಂಗ ನಮಸ್ಕಾರ ಅಂದ್ರೆ ನೀವು ಹಾದ್ಯಾಗ ಹೋಗ್ತಿರ್ತೀರಿ ನೋಡ್ರಿ, ಕೈಯಾಗ ಏನಾರ ಸಾಮಾನು ಇರ್ತಾವ, ಮುಂಜಾನೆ ಎದ್ದು ಹೋಗ್ತಿರ್ತೀರಿ, ಯಾರೋ ಪರಿಚಯಸ್ಥರು ಬರ್ತಾರ, ಒಂದಿಟ್ಟು ಹೀಗೆ ತಲೆ ಅಳಿಗಾಡಿಸ್ದಾಗ ಮಾಡಿ ನಮಸ್ಕಾರ ರೀ ಸಾವ್ಕಾರ ಅಂತಿರ್ತೀರಿ. ಕೈನೂ ಜೋಡ್ಸಂಗಿಲ್ಲ, ಹಣಿನೂ ಹಚ್ಚಂಗಿಲ್ಲ. ಯಾಕಂದ್ರೆ ಕೈಗೆ ಕಾಲು ಹೋಗ್ತಿರ್ತಾವ, ಕೈಯಾಗ ಸಾಮಾನು ಇರ್ತಾವ, ನಮಸ್ಕಾರ ರೀ ಸಾವ್ಕಾರ ಅಂತಿರ್ತೀರಿ. ಏಕಾಂಗ ನಮಸ್ಕಾರ. ಇನ್ನು ಯಾರ ಮನ್ಯಾಗ ಮಾತಾಡ್ಕೊತ ಕುಂತಿರ್ತೀರಿ, ಯಾರ ನಿಮಗೆ ಪರಿಚಯಸ್ಥರು ಬಂದ್ರು ಅಂದ್ರೆ ಎರಡು ಕೈ ಜೋಡಿಸಿ ನಮಸ್ಕಾರ ರೀ, ತಲೆ ಸ್ವಲ್ಪ ಆಗಸ್ತೀರಿ, ಕೈ ಎರಡು ಜೋಡಿಸ್ತೀರಿ. ಮೂರು ಅಂಗಗಳನ್ನ ಬಳಸಿ ಮಾಡುವಂಥ ನಮಸ್ಕಾರಕ್ಕ ತ್ರ್ಯಂಗ ನಮಸ್ಕಾರ. ಮೂರು ಅಂಗಗಳನ್ನ ಬಳಸಿ ಮಾಡೋದು. ಆಮೇಲೆ ಪಂಚಾಂಗ ನಮಸ್ಕಾರ ಅಂತ ಮೂರನೇದ್ದು. ಎರಡೂ ಕಾಲುಗಳನ್ನ ಕೆಳಗೂರಿ ಪಾದದ ಕೆಳಗೆ ಕೈಯನ್ನ ಹಿಡಿದು ಹಣೆಯನ್ನ ಪಾದಕ್ಕೆ ಹಚ್ಚಿ ಮಾಡುವ ನಮಸ್ಕಾರಕ್ಕ ಪಂಚಾಂಗ ನಮಸ್ಕಾರ ಅಂತ ಕರೀತಾರೆ. ನಮಸ್ಕಾರ ಮಾಡುವಾಗ ಬಹಳ ಜನ ಪಾದದ ಮ್ಯಾಲ ಕೈ ಇಟ್ಟು ತಮ್ಮ ಕೈಗೆ ನಮಸ್ಕಾರ ಮಾಡ್ಕೋತಾರೆ. ಅದಲ್ಲ ಪದ್ಧತಿ. ಅದೇನಾಕತಿ ಅಂದ್ರೆ ಪಾದಕ್ಕೆ ಹೋಗಿ ನೀವ ಆಶೀರ್ವಾದ ಮಾಡಿ ನಿಮ್ಮ ಕೈಗೆ ನೀವು ನಮಸ್ಕಾರ ಮಾಡ್ದಂಗೆ ಆಕತಿ. ನಮಸ್ಕಾರ ಮಾಡಾಗ ಹೆಂಗಿರ್ಬೇಕು ಅಂದ್ರೆ ಪಾದದ ಕೆಳಗೆ ಕೈ ಹಿಡಿಬೇಕು. ಎರಡೂ ಪಾದದ ಕೆಳಗೆ ಕೈ ಹಿಡಿದು ಹಣೆಯನ್ನ ಪಾದಕ್ಕೆ ಹಚ್ಚಿ ಮೊಳಕಾಲು ಊರಿ ಈ 5 ಅಂಗಗಳನ್ನು ಬಳಸಿ ನಮಸ್ಕಾರ ಮಾಡಿದಾಗ ಅದಕ್ಕೆ ಪಂಚಾಂಗ ನಮಸ್ಕಾರ, ಪಂಚಾಂಗ ನಮಸ್ಕಾರ ಅಂತ ಕರೀತಾರ. ಇನ್ನ 8 ಅಂಗಗಳನ್ನು ಪದ್ಭ್ಯಾಂ ಉಭಾಭ್ಯಾಂ ಬಾಹುಭ್ಯಾಂ ಉರಸಾ ಶಿರಸಾ ದೃಷ್ಟ್ಯ
ಮನಸಾ ಶ್ರದ್ಧೆಯಾಗಿರ ಪ್ರಣಾಮೋಷ್ಟಾಂಗ ಉಚ್ಯತೆ. ಪ್ರಣಾಮೋಷ್ಟಾಂಗ ಉಚ್ಯತೆ. 8 ಅವಯವಗಳನ್ನು ಬಳಸಿ ದೃಷ್ಟಿ, ಮೂಗು, ಹಣೆ, ಬಾಹು, ಕಾಲು, ಕೈ, ಏನೇನು ಅವಯವಗಳದಾವಲ್ಲ ಈ 8 ಅವಯವಗಳನ್ನು ಪರಿಪೂರ್ಣವಾಗಿ ನೆಲಕ್ಕೆ ಹಚ್ಚಿ ಪಾದಕ್ಕೆ ಹಣೆ ಹಚ್ಚಿ ಮಾಡುವ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ ಅಂತ ಕರೀತಾರ. ಇದನ್ನ ಇನ್ನೂ ರೂಢಿಯೊಳಗೆ ದಂಡವತ್ ನಮಸ್ಕಾರ ಅಂತಾರೆ. ದಂಡವತ್ ಅಂದ್ರೂ ಒಂದ, ಸಾಷ್ಟಾಂಗ ನಮಸ್ಕಾರ ಅಂದ್ರೂ ಒಂದ. ದಂಡ ಹಿಂಗೆ ಹೋಗೋದು ಕೂಡಲೇ ಹೆಂಗೆ ಬೀಳ್ತತ್ ನೋಡ್ರಿ, ಅದು ಅದನ್ನು ಮಡಿಚಿ ಮಾಡುತ್ತಾನ. ಅದು ಹಿಂಗೆ ಹಿಡಿದಿರ್ತಾರೆ, ಬಿಟ್ರಂದ್ರೆ ಪೂರ ತೆಳಗೆ ಬೀಳ್ತತಿ. ಹಂಗೆ ಇಡೀ ದೇಹವನ್ನ ಗುರುವಿಗೆ ಅರ್ಪಣೆ ಮಾಡಿ ಮಾಡುವಂಥ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ. ಈ ನಮಸ್ಕಾರ ಮಾಡೋ ಪದ್ಧತಿ ಯಾಕದ? ಯಾಕೆ ನಮಸ್ಕಾರ ಮಾಡಬೇಕು? ನಮಸ್ಕಾರ ಮಾಡೋದ್ರಿಂದ ಏನು ಪ್ರಯೋಜನ? ನಮ್ಮ ದೇವ್ರು ಅಂತಾರ, ಮುಂದಿನವ್ರು ಮಾಡ್ಕೊತ ಹೋಗ್ತಾರೆ, ಅದಕ್ಕೆ ನಾವು ಹಿಂದಿನವ್ರು ಮಾಡ್ಕೊತ ಹೊಂಟಿವಿ ಅಂತ. ಅಲ್ಲ, ನಮಸ್ಕಾರದ ಹಿಂದೆ ಒಂದು ಬಹಳ ದೊಡ್ಡ ಕಾರಣ ಇದೆ, ಬಹಳ ದೊಡ್ಡ ಸಂದೇಶ ಇದೆ. ನಮಸ್ಕಾರ ಏನನ್ನು ಸೂಚಿಸ್ತದೆ ಅಂದ್ರೆ ನಮ್ಮಲ್ಲಿರುವಂತಹ ಅಹಂಕಾರವನ್ನು ಹೊರಗೆ ಹಾಕ್ಕೊಳ್ಳುವ ಒಂದು ಶ್ರೇಷ್ಠವಾದ ಪ್ರಕ್ರಿಯೆ, ಅದು ನಮಸ್ಕಾರ. ನಮ್ಮ ಬದುಕಿನ ಎಲ್ಲ ಬೆಳವಣಿಗೆಗಳಿಗೆ ಬಹಳ ದೊಡ್ಡ ಮಾರಕವಾಗಿರುವಂಥ ಭಾವ ಯಾವುದು ಅಂದ್ರೆ ಅಭಿಮಾನ ಮತ್ತು ಅಹಂಕಾರ. ಈ ಅಹಂಕಾರ ಸುಲಭವಾಗಿ ಹೊರಗೆ ಹೋಗಂಗಿಲ್ಲ. ಯಾವ ಮನುಷ್ಯನಲ್ಲಿ ದುರಹಂಕಾರ ತುಂಬಿಕೊಂಡಿರ್ತದನೋ ಅವ ಎಂದೂ ಯಾರಿಗೂ ಕೈ ಮುಗಿಯಂಗಿಲ್ಲ. ಮಾಡ್ತಾರ? ನಮಸ್ಕಾರ ಅನ್ನಂಗಿಲ್ಲ. ನಮಸ್ಕಾರ ಏನು ತೋರಿಸ್ತದಂದ್ರೆ ನಮ್ಮಲ್ಲಿರುವಂಥ ವಿನಯವನ್ನು ತೋರಿಸ್ತದೆ. ಗುರುವಿನ ಬಳಿಗೆ ಹೋದಾಗ ಗುರುವಿನ ಉಪದೇಶವನ್ನು ನಾವು ತುಂಬಿಕೊಳ್ಬೇಕಾಗಿತ್ತು ಅಂದ್ರೆ ಮೊದಲು ನಾವು ಏನು ಮಾಡಬೇಕು? ನಮ್ಮಲ್ಲಿರುವ ಅಹಂಕಾರವನ್ನು ಹೊರಗೆ ಹಾಕಬೇಕು. ಎಲ್ಲಿವರೆಗೆ ಅಹಂಕಾರ ಹೊರಗೆ ಹೋಗೋದಿಲ್ವೋ ಅಲ್ಲಿವರೆಗೆ ಗುರುಪದೇಶದ ಜ್ಞಾನ ನಮ್ಮ ತಲೆಯೊಳಗೆ ಹೋಗಂಗಿಲ್ಲ, ನಮ್ಮ ತಲೆಯೊಳಗೆ ಹೋಗಂಗಿಲ್ಲ. ಈಗ ಕೊಡದೊಳಗೆ ನೀರು ತುಂಬಿರ್ತಾವ, ಒಂದು ಕೊಡದೊಳಗೆ ನೀರು ತುಂಬ್ಯದ, ಅದ ಕೊಡದೊಳಗೆ ನೀವು ಹಾಲು ತುಂಬಬೇಕಾಗೈತಿ, ಅದ ಕೊಡದೊಳಗೆ ನೀವು ತುಪ್ಪ ತುಂಬಬೇಕಾಗೈತಿ. ಮೊದಲು ಏನು ಮಾಡ್ಬೇಕು? ಹಂಗಾರ ಏನು ಮಾಡ್ಬೇಕು? ನೀರು ಖಾಲಿ ಮಾಡ್ಬೇಕು, ಹೌದಿಲ್ಲ? ಮತ್ತು ಇದ್ದ ನೀರಿನೊಳಗನ ನೀವು ಹಾಲು ಹಾಕಿದ್ರಿ ಅಂದ್ರೆ ಹಾಲು ಹೋಗಿ ನೀರು ಹಾಕಿಬಿಡುತ್ತೆ, ಅಷ್ಟ ಪ್ರಯೋಜನ ಆಗಂಗಿಲ್ಲ. ಮೊದಲು ಕೊಡನ ಖಾಲಿ ಮಾಡ್ಬೇಕಲ್ಲ. ಕೊಡ ಖಾಲಿ ಮಾಡೋದು ಏನು ಅಂದ್ರೆ ನಮಸ್ಕಾರ ಅಂದ್ರೆ ಕೊಡ ಖಾಲಿ ಮಾಡೋದು. ಈ ದೇಹದೊಳಗೆ ತುಂಬಿರುವಂತಹ ಅಹಂಕಾರದ ನೀರು ಹೊರಗೆ ಹಾಕೋ ಸಲುವಾಗಿ ಒಂದು ಶ್ರೇಷ್ಠವಾದ ಪ್ರಕ್ರಿಯೆ ಅಂದ್ರೆ ನಮಸ್ಕಾರ. ಏಕಾಂಗ ನಮಸ್ಕಾರ ಅಂದ್ರೆ ಒಂದು ಸ್ವಲ್ಪ ನೀರು ಹೊರಗೆ ಹಾಕಿದಂಗ, ಒಂದು ಸ್ವಲ್ಪ ನೀರು ಹೊರಗೆ ಹಾಕಿದಂಗ. ತ್ರಂಗ ನಮಸ್ಕಾರ ಅಂದ್ರೆ ಒಂದು 30% ನೀರು ಹೊರಗೆ ಹಾಕಿದಂಗ. ಪಂಚಾಂಗ ನಮಸ್ಕಾರ ಅಂದ್ರೆ 50%. ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಕೊಡ ಡಬ್ಬ ಹಾಕಿದಂಗ ಪೂರ್ಣ. ನೀರೆಲ್ಲ ಖಾಲಿ, ಕೊಡ ಖಾಲಿ ಆಯ್ತು. ಕೊಡ ಖಾಲಿ ಆಯ್ತು ಅಂದ್ರೆ ಗುರುಗಳ ಉಪದೇಶದ ಜ್ಞಾನ ಅನ್ನುವಂಥ ತುಪ್ಪದೊಳಗೆ ತುಂಬಲಿಕ್ಕೆ ಯೋಗ್ಯ ಆಯ್ತು ಅಂತ, ತುಂಬ್ಕೊಳಕ್ಕೆ ಯೋಗ್ಯ ಆಯ್ತು. ಮತ್ತು ಹಂಗ ಅದು ಉಳಿತು ಇದು ಉಳಿತಂದ್ರೆ ಉಪದೇಶ ಒಳಗಡೆಗೆ ಹೋಗಂಗಿಲ್ಲ, ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಮಸ್ಕಾರ ಅನ್ನೋದು
ಉಪದೇಶದ ಪೂರ್ವಭಾವಿಯಾಗಿ ಮಾಡಿಕೊಳ್ಳುವಂಥ ಒಂದು ಶ್ರೇಷ್ಠವಾದ ತಯಾರಿ, ಪೂರ್ವ ತಯಾರಿ. ಅದು ಪೂರ್ವ ತಯಾರಿ. ಒಂದು ಊರೊಳಗೆ ಒಬ್ಬ ಪಂಡಿತ, ಅದ ಊರೊಳಗೆ ಒಬ್ಬ ಶ್ರೇಷ್ಠ ಜ್ಞಾನಿ. ಜ್ಞಾನಿ ಅಂದ್ರೆ ಬೇರೆ, ಪಂಡಿತ ಬೇರೆ. ಜ್ಞಾನಿ ಅಂದ್ರೆ ಆತ್ಮಜ್ಞಾನಿ, ಪಂಡಿತ ಅಂದ್ರೆ ಪುಸ್ತಕದ ಜ್ಞಾನ ಪಡ್ಕೊಂಡು ಅವನಿಗೆ ಪಂಡಿತ ಅಂತ ಕರೀತಾರ. ಒಬ್ಬ ಪಂಡಿತ, ಒಬ್ಬ ಜ್ಞಾನಿ, ಇಬ್ರು ಇದ್ರು. ಪಂಡಿತ ಬಹಳ ಓದ್ಕೊಂಡಿದ್ದ, ಜ್ಞಾನಿಗೆ ಅನುಭವದ ಜ್ಞಾನ ಇತ್ತು. ಪಂಡಿತ ನೋಡಿ ಕಲ್ತಿದ್ದ, ಜ್ಞಾನಿ ಕಾಣದೇ ಇರೋದನ್ನ ತಿಳ್ಕೊಂಡಿದ್ದ. ಆ ಜ್ಞಾನಿ ಊರೊಳಗೆ ಬರೋದಕ್ಕಿಂತಲೂ ಮೊದಲ ಊರ್ ಜನ ಎಲ್ಲ ಈ ಪಂಡಿತನ ಕಡೆಗೆನ ಹೋಗ್ತಿದ್ರು. ಪ್ರತಿಯೊಂದು ಕೆಲಸಕ್ಕೂ ಇವನ ಕಡೆಗೆ ಹೋಗ್ತಿದ್ರು. ಏನಾರೇ ಕೆಲಸ ಮಾಡ್ಬೇಕಾದ್ರೆ ಕೇಳಾಕ, ಹೆಂಗೆ ಮಾಡ್ಬೇಕು ಅಂತ ಪರಿಚಯ ಮಾಡ್ಕೊಳಕ, ಮಾಡಬೇಕೋ ಬೇಡೋ ಅಂತ ಸಂಶಯ ದೂರ ಮಾಡ್ಕೊಳಕ, ಎಲ್ಲದಕ್ಕೂ ಅವ್ರ ಹತ್ರ ಹೋಗ್ತಿದ್ರು. ತನಗೆ ತಿಳಿದ ರೀತಿ ಪರಿಹಾರವನ್ನು ಎಲ್ಲರಿಗೂ ಕೊಡ್ತಿದ್ದ. ಜ್ಞಾನಿ ಆ ಊರೊಳಗೆ ಬಂದ ಮೇಲೆ ಯಾವನೋ ಒಬ್ಬ ಹೋಗಿ ಅವ್ರ ಮುಂದೆ ಕೂತ್ಕೊಂಡ. ಅವ್ರೇನು ಭಾಳ ಹೇಳ್ತಿರ್ಲಿಲ್ಲ. ಯಾವಾಗ ಹೇಳ್ಬೇಕು ಅನಿಸ್ತಿತ್ತು ಹೇಳ್ತಿದ್ರು, ಯಾವಾಗ ಹೇಳ್ಬಾರ್ದು ಅನಿಸ್ತಿತ್ತು ಸುಮ್ಮನೆ ಕೊಂಡಿರ್ತಿದ್ರು, ಕಣ್ಣು ತೆರೆದು ನೋಡ್ತಿದ್ರು, ಒಳ್ಳೇದಾಗತ್ತೆ ಹೋಗಪ್ಪ ಅಂತ ಕಳಿಸ್ಬಿಡ್ತಿದ್ರು. ಒಬ್ಬ ಬಂದ, ಅವ್ರ ಮುಂದೆ ಕುಂತ್ರನ ಏನೋ ಒಂದು ರೀತಿಯಾದ ವಿಶೇಷವಾದ ಆನಂದ ಅವನಿಗೆ ಆಗಕ್ಕೆ ಶುರುವಾಯಿತು. ಅವ ಹೋಗಿ 4 ಮಂದಿ ಮುಂದೆ ಹೇಳ್ದ. ಮತ್ತೊಂದು 4 ಜನ ಬಂದರು. ಅವ್ರಿಗೂ ಅದೇ ರೀತಿಯಾದ ತೃಪ್ತಿ, ಸಂತೋಷ. ಆ 4 ಜನ ಮತ್ತೆ 4 ಜನರಿಗೆ ಹೇಳಿದರು. ಹಿಂಗೆ ಏನಾಯ್ತು ಅಂದ್ರೆ ಒಂದು 10-15 ದಿವಸದೊಳಗೆ ಊರ ಅವ್ರ ಕಡೆ ಹೋಗಕ್ಕೆ ಚಾಲು ಆಯ್ತು. ಪಂಡಿತ ಕೂತ್ಕೊಂಡಿದ್ದಲ್ಲ ಮೊದಲ, ನನ್ನ ಹತ್ರ ಬರ್ತಿದ್ರು, ಎಲ್ಲ ಯಾಕಡೆ ಹೊಂಟ್ರಿ ಇವರು, ಎಲ್ಲರೂ ಯಾಕಡೆ ಹೊಂಟ್ರು ಅಂತ ಇವನಿಗೆ ಚಿಂತೆ ಆಯ್ತು. ಆಮೇಲೆ ಒಬ್ಬವನ್ ಕರೆದು ಕೇಳ್ದ, ಏನೋ ಈ ಕಡೆ ಬರೋದು ಬಂದ ಮಾಡ್ರಲ್ಲ, ಎಲ್ಲಿ ಹೊಂಟ್ರಿ ನೀವು? ಇಲ್ರಿ, ಊರೊಳಗೆ ಒಬ್ರು ಯಾರೋ ಮಹಾತ್ಮರು ಬಂದಾರ, ಎಲ್ಲರೂ ಅಲ್ಲಿ ಹೊಂಟಾರ. ಏನು ಕಲ್ತಾನವ ಅಂತ ಕೇಳಿದ್ರು. ಅದೇನೋ ಗೊತ್ತಿಲ್ರಿ, ಸುಮ್ಮನೆ ಇರ್ತಾರ, ನಿಮ್ಮಂಗೆ ಮಾತಾಡೋಕ್ಕೂ ಸಹಿತ ಅವ್ರಿಗೆ ಬರಂಗಿಲ್ಲ, ಹಂಗ ಹಿಂಗ ಅಂದ ಕೂಡಲೇ ನನಗೆ ಗೊತ್ತಿರ್ಲಿದ್ದು ಅವನಿಗೇನು ಗೊತ್ತೈತಿ ನೋಡಿ ಬರ್ಬೇಕು ಅನಿಸ್ತೀವನಿಗೆ. ಅವನಿಗೆ ಹೋಗಿ ಭೇಟಿಯಾಗಿ ನನಗೆ ತಿಳಿದೇ ಇರೋದು ಇವನಿಗೇನು ಗೊತ್ತದ ಅಂತ ನೋಡಿ ಬರಬೇಕು ಅಂತ ಅನಿಸ್ತು. ಇನ್ನು ಎಲ್ಲರೂ ಮುಂದೆ ಕಾಣುವಂಗ ಹೋದ್ರೆ, ನಾನು ಹಾದ್ನಂದ್ರೆ ಮುಂದೆ ಪೂರ ಬಂದಾಕತ್ ನಂದು. ಪೂರ ಬಂದಾಗತ್ತೆ. ಅದಕ್ಕೆ ಎಲ್ಲರೂ ಹೋಗಿ ಬಂದ್ಮೇಲೆ ರಾತ್ರಿ ಹೋಗ್ಬೇಕು ಅಂದವ್ ಯಾರಿಗೆ ಗೊತ್ತಾಗಲಾರ್ದಂಗೆ, ಯಾರಿಗೆ ಗೊತ್ತಾಗಲಾರ್ದಂಗೆ ಹೋಗ್ಬೇಕು ಅಂತ ಅನಿಸ್ತು. ಎಲ್ಲರೂ ಬರೋದು ನೋಡ್ಕೊತ ಕೂತ್ಕೊಂಡ ಎಲ್ಲರೂ ಬಂದರು. ಆಮೇಲೆ ರಾತ್ರಿ 10-11 ಸುಮಾರು ಹಾದವ. ರಾತ್ರಿ 10-11 ಸುಮಾರು ಹಾದ. ಎಲ್ಲರೂ ಹೋದ ಮೇಲೆ ಅವರು ದೇವರ ನಾಮಸ್ಮರಣೆಯನ್ನು ಮಾಡ್ಕೋತ ದೇವರ ಧ್ಯಾನದಲ್ಲಿ ಏಕಾಗ್ರ ಚಿತ್ತದಿಂದ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು. ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು. ಇವ ಹಾದ. ಇವ ಬರೋ ಸಪ್ಪಳ ಆದ ಕೂಡಲೇ ಅವರು ಸಮಾಧಿಯಿಂದ ಎಚ್ಚೆತ್ತು ನೋಡಿದರು. ಅವರು ನೋಡಿ ನಮಸ್ಕಾರ ಅಂದ್ರಿ. ಅವರು ಹಾಳು ನಮಸ್ಕಾರ ಅನ್ಬೇಕಿಲ್ಲ. ನಾನು ಪಂಡಿತ ಅನ್ನೋ ಅಹಂಕಾರ ಇತ್ತು. ತೆರಿಗೆ ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಬಂದು ಹಂಗ ಸೀದಾ ಕೂತ್ಕೊಂಡ. ಯಾವ್ರವ್ರು ನೀವು, ಏನು ಕಲ್ತೇರಿ, ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು? ನಾನು ಅದನ್ನು ಓದೇನು, ಇದನ್ನು ಓದೇನು, ಹಂಗೆ ಓದೇನು, ಹಿಂಗೆ ಓದೇನು, ಎಲ್ಲ ತಮ್ಮ ಮುಂದೆ ಬಿಚ್ಚಿದ. ಮುಂದೆ ಎಲ್ಲವನ್ನು ಬಿಚ್ಚಿಟ್ಟ. ಬಿಚ್ಚ ಮೇಲೆ ಊರಿನ ಜನ ಎಲ್ಲ ನಿನ್ನ ಹತ್ರ ಬರಕತ್ತಾರ, ಏನು ಕಾರಣ? ಅವ ಅಂದ, ನಾನೇನು ಯಾರಿಗೆ ಬಾ ಅಂತ ಹೇಳಿಲ್ರಿ ಅಂದ. ಇಲ್ಲ, ನಿನ್ನ ಹತ್ರ ಏನೋ ಒಂದು ವಿಶೇಷವಾದ ಶಕ್ತಿ ಅದ. ನನ್ನ ಹತ್ರ ಬರೋ ಜನ ಎಲ್ಲ ಬಿಟ್ಟು
ನಿನ್ನ ಹತ್ರ ಬರಕತ್ತಾರ ಅಂತ ಒಂದು ಏನೋ ಜನಾಕರ್ಷಣೆ ವಿದ್ಯೆ ಅದ ನಿನ್ನ ಕಡೆಗೆ, ಅದನ್ನು ನನಗೂ ಕಲಿಸ್ಕೊಡ್ಬೇಕು ಅಂದ್ರು. ನನಗದನ್ನು ಹೇಳಿಕೊಡು ಅಂದ ಕೂಡಲೇ ಅವರಂದ್ರು, ಅದನ್ನು ಆಮೇಲೆ ಮಾತಾಡೋನು, ಬಹಳ ದೂರದಿಂದ ಬಂದಂಗೆ ಕಾಣಿಸ್ತದ, ಮೊದಲ ಅತಿಥಿ ಸತ್ಕಾರ ಮಾಡಬೇಕು, ನಮ್ಮ ಕರ್ತವ್ಯ, ಅದಕ್ಕೆ ನೀವೊಂದು ಸ್ವಲ್ಪ ಏನಾರು ತಗೋಬೇಕು ಅಂತ ಹೇಳಿ ಅಂದ. ಆಯಿತು ಅಂತ ಒಪ್ಕೊಂಡ. ಒಳಗೆ ಹೋಗಿ ಅವ್ರೇನು ಮಾಡಿದರು ಅಂದ್ರೆ, ಒಂದು ಪ್ಲೇಟು, ಅದ್ರ ಮೇಲೆ ಒಂದು ವಾಟೆ ಹಿಡ್ಕೊಂಡು ಅವನ ಹತ್ರ ಮುಂದಿಟ್ರು. ಮುಂದಿಟ್ಟು ಒಂದು ಚರಿಗೆ ಒಳಗೆ ಹಾಲು ತೊಗೊಂಡು ಬಂದಿದ್ರು. ಅವನ ಕೈಯಾಗ ಕೊಟ್ಟು ಹಾಲನ್ನು ಹಾಕಿದ್ರು. ಒಂದು ಅರ್ಧ ವಾಟೆ ಹಾಕಿದ ಕೂಡಲೇ ಸಾಕ್ರಿ ಅಂದ್ರು ಅವ್ರು ಪಂಡಿತರು. ಆದರೂ ಸಹಿತ ಜ್ಞಾನಿಗಳು ಹಂಗೆ ಹಾಕ್ತಾನೆ ಇದ್ರು. ವಾಟೆ ತುಂಬಿತು, ಸಾಕಂದ್ರು ಕೇಳಲಿಲ್ಲ, ಹಂಗೆ ಹಾಕ್ತಾ ಇದ್ರು. ಆಮೇಲೆ ಪ್ಲೇಟ್ನೊಳಗೆ ಚೆಲ್ಲಕ್ಕಿತ್ತು, ವಾಟೆ ತುಂಬಿ ಪ್ಲೇಟ್ನೊಳಗೆ ಹಾಲು ಚೆಲ್ಲಕ್ಕಿತ್ತು. ಆದರೂ ಹಂಗೆ ಹಾಕ್ತಾನೆ ಇದ್ರು. ಪ್ಲೇಟೂ ತುಂಬಿತು, ಪ್ಲೇಟ್ ತುಂಬಿದ ಮೇಲೂ ಹಾಕೋದನ್ನು ನಿಲ್ಲಿಸ್ಲಿಲ್ಲ, ಹಂಗೆ ಹಾಕ್ತಾನೆ ಇದ್ರು. ಹಾಲು ಕೆಳಗೆ ಬೀಳಕ್ಕಿತ್ತು. ಪಂಡಿತಗೆ ತಡ್ಕೊಳಕ್ಕಾಗಲಿಲ್ಲ. ನಿನಗೆ ಬುದ್ಧಿಗಿದ್ದೆ ಐತಿಲ್ಲ, ಎಷ್ಟೋ ತನಕ ಹೇಳಕತ್ತೀನಿ ಸಾಕು ಹೇಳಿ ಬಿಡಾಕ ತಯಾರಿಲ್ಲಲ್ಲ. ತುಂಬಿದ್ರ ಮೇಲೆ ಹಾಕಿದ್ರೆ ಹೊರಗೆ ಚಲ್ತೈತೆ ಅನ್ನೋ ಜ್ಞಾನ ಬೇಡ ನಿನಗೆ. ತುಂಬಿದ್ರು ಹಂಗ ಶುರುವಾಕೈತಿ, ಅಲ್ಲಿ ಇದ್ರ ಮೇಲೆ ತಿಳುವಳಿಕೆ ಐತಿಲ್ಲ ನಿನಗಂತ ಬಯಕೈತ. ಅವಾಗ ಅವ್ರ ಜ್ಞಾನಿಗಳಂದ್ರು, ತುಂಬಿದ್ರ ಮೇಲೆ ಹಾಕಿದ್ರೆ ಹೊರಗೆ ಚಲ್ತತಿ ಅನ್ನೋದು ನನಗೆ ಗೊತ್ತೈತಿ, ನಿಮಗೆ ಗೊತ್ತೈತಿಲ್ಲ ನೋಡ್ರಿ ಅಂದವ್. ತುಂಬಿದ್ರ ಮೇಲೆ ಹಾಕಿದ್ರೆ ಅದು ಒಳಗೆ ಹೋಗಂಗಿಲ್ಲ, ಹೊರಗೆ ಹೊಕ್ಕತಿ ಅನ್ನೋದ್ರ ಸಲುವಾಗೇನೆ ಇಲ್ಲಿ ತನಕ ನಾನು ನಿನಗೇನು ಹೇಳಿಲ್ಲ, ತುಂಬ್ಕೊಂಡು ಬಂದೆ, ಮೊದಲು ಖಾಲಿ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ನಿನ್ ತಲೆಯೊಳಗೆ ತುಂಬ್ಕೊಂಡು ಬಂದೀಯ, ಅದನ್ನು ಖಾಲಿ ಮಾಡ್ಕೊಂಡು ಬಾ, ಆಮೇಲೆ ಏನಾರ ಕೇಳಾಕ ಬರ್ತತಿ ಅಂತ ಹೇಳಿದ್ರಂತೆ. ಹೇಳುವುದಕ್ಕೆ ಕಾರಣ ಏನು ಅಂದ್ರೆ, ನಮಸ್ಕಾರ ಅನ್ನೋದು ನಮ್ಮಲ್ಲಿರುವಂಥ ಅಹಂಕಾರವನ್ನು ಪರಿಪೂರ್ಣವಾಗಿ ನಾವು ತ್ಯಾಗ ಮಾಡಬೇಕು. ಎಲ್ಲಿ ಕಿಂಕರತ್ವ ಇರುತ್ತೋ ಅಲ್ಲೇ ಶಂಕರತ್ವದ ಪ್ರಾಪ್ತಿ ಆಗ್ತದೆ. ವಿದ್ಯಾ ವಿನಯೇನ ಶೋಭತೆ, ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ ತತಸ್ಸುಖಂ ಅಂತ ಸುಭಾಷಿತಕಾರ ಕೂಡ ಹೇಳಿದವನಾಗಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳ ಹತ್ರ ಹೋದಾಗ, ದೇವ್ರ ಹತ್ರ ಹೋದಾಗ, ದೊಡ್ಡವ್ರ ಹತ್ರ ಹೋದಾಗ ನಮಸ್ಕಾರ ಮಾಡೋ ಪದ್ಧತಿಯನ್ನು ನಾವು ರೂಢಿಸಿಕೊಳ್ಬೇಕು. ನಮಸ್ಕಾರದಿಂದ ಬಹಳ ದೊಡ್ಡ ಪರಿಣಾಮ ಆಗ್ತದೆ. ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವರ ಪ್ರೀತಿಯನ್ನು ಗೆಲ್ತೀವಿ. ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಯಾರಿಗೆ ನಾವು ನಮಸ್ಕಾರ ಮಾಡ್ತೀವೋ ಅವರಲ್ಲಿರೋ ಒಳ್ಳೆಯದನ್ನು ಅವ್ರಿಗೇ ಗೊತ್ತಿರಲಾರ್ದಂಗೆ ನಾವು ಪಡ್ಕೊಳ್ತೀವಿ. ಇಷ್ಟೆಲ್ಲ ಲಾಭ ಕೇವಲ ನಮಸ್ಕಾರದಿಂದ ಆಗ್ತದೆ. ನಮಸ್ಕಾರದಿಂದ ಏನಾಗುತ್ತೆ ಅನ್ನೋದನ್ನು ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ. ಅದನ್ನು ಹೇಳಿ ಮುಗಿಸ್ಬಿಡ್ತೀವಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ವಪುಃ ಪ್ರಾದುರ್ಭಾವಾದ್ ಅನುಮಿತವಿದಂ ಪುರಾರೆ ನಕ್ವಾಪಿ ಕ್ವಚಿದಪಿ ಪ್ರಣತವಾನ್ ನಮನ್ ಮುಕ್ತ್ವಾ ಅಹಮತನ್ವಗ್ರೆ ನ ಪ್ರಣಮಾಮೀತಿ ಸಂಕ್ಷಂತವ್ಯಂ ತದಿದಮಪರಾಧದ್ವಯಮಪಿ. ಒಬ್ಬ ಸಂಸ್ಕೃತದ ವಿದ್ವಾಂಸ ಈ ಮಾತನ್ನ ಬರೀತಾನೆ. ಅವ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನು ಅಂದ್ರೆ, ಹೇ ಪರಮಾತ್ಮ, ನಾನು 2 ತಪ್ಪುಗಳನ್ನು ಮಾಡ್ತಾ ಇದ್ದೇನೆ, ಅವುಗಳನ್ನು ಕ್ಷಮ ಮಾಡು. ಒಂದು ತಪ್ಪು ಈಗಾಗಲೇ ಹಿಂದೆ ಮಾಡಿಬಿಟ್ಟೇನೆ, ಹಿಂದಿನ ಜನ್ಮದೊಳಗೆ ಮಾಡೇನೆ.
ಇನ್ನೊಂದು ತಪ್ಪನ್ನು ಮುಂದಿನ ಜನ್ಮದೊಳಗೆ ಮಾಡಾಮದಿನ ನಾನು. ಆ ಎರಡೂ ತಪ್ಪುಗಳನ್ನು ಈಗ ಕ್ಷಮ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನವು ಎರಡು ತಪ್ಪು ಅಂದ್ರೆ, ಹಿಂದಿನ ಜನ್ಮದೊಳಗೆ ಪರಮಾತ್ಮ ನಿನಗೆ ನಮಸ್ಕಾರ ಮಾಡಿಲ್ಲ, ನಾನು ಅದನ್ನು ಕ್ಷಮ ಮಾಡು. ಹಿಂದಿನ ಜನ್ಮದೊಳಗೆ ನಮಸ್ಕಾರ ಮಾಡಿಲ್ಲ, ಅದನ್ನು ಕ್ಷಮ ಮಾಡು. ಈ ಜನ್ಮದೊಳಗೆ ನಿನಗೆ ನಮಸ್ಕಾರ ಮಾಡಕತ್ತೀನಿ ನಾನು, ಆದ್ರೆ ಹಿಂದಿನ ಜನ್ಮದೊಳಗೆ ಮಾಡಿಲ್ಲ. ಆಮೇಲೆ ಮುಂದಿನ ಜನ್ಮದೊಳಗೂ ನಿನಗೆ ನಮಸ್ಕಾರ ಮಾಡಂಗಿಲ್ಲ ನಾನು, ಅದನ್ನು ಕ್ಷಮ ಮಾಡು ಅಂತ. ಮಜಾ ಇಲ್ಲ ಇದು? ಹಿಂದಿನ ಜನ್ಮದಾಗೂ ಮಾಡಿಲ್ಲ, ಮುಂದಿನ ಜನ್ಮದಾಗೂ ಮಾಡಂಗಿಲ್ಲ, ಈ ಜನ್ಮದಾಗ ಮಾತ್ರ ನಮಸ್ಕಾರ ಮಾಡ್ತೇನೆ. ಅದಕ್ಕೆ ಹಿಂದೆ ಮಾಡದೇ ಇರೋದನ್ನ, ಮುಂದೆ ಮಾಡದೇ ಇರುವುದನ್ನ ಎರಡನ್ನೂ ಕ್ಷಮ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅವನ ಮುಂದೆ ಕ್ವಶನ್ ಹಾಕೊಳ್ತಾನೆ, ಏನು ಅಂದ್ರೆ, ಹಿಂದಿನ ಜನ್ಮದೊಳಗೆ ಮಾಡಿಲ್ಲ ಅನ್ನೋದಕ್ಕೆ ಪ್ರಮಾಣ ಏನು? ಹಿಂದಿನ ಜನ್ಮದೇನೋ ನೆನಪೈತ ನಿಮಗೆ? ನೆನಪಿಲ್ಲ. ಆದ್ರೂ ಹಿಂದಿನ ಜನ್ಮದೊಳಗೆ ಮಾಡಿಲ್ಲ ಅಂತ ಇಷ್ಟು ನಿಖರವಾಗಿ ಹೆಂಗೆ ಹೇಳ್ತೀನಿ ಏನು ಅಂದ್ರೆ, ಕವಿ ಹೇಳ್ತಾನ, ಈ ಜನ್ಮದೊಳಗೆ ಹುಟ್ಟಿ ಬಂದದ್ದ ಅದಕ್ಕೆ ಪ್ರಮಾಣ. ಹಿಂದಿನ ಜನ್ಮದೊಳಗೆ ಒಂದ್ ವೇಳೆ ನಮಸ್ಕಾರ ಮಾಡಿದ್ದಂದ್ರೆ ಹುಟ್ಟತಿರ್ಲಿಲ್ಲ ನಾನು. ನಮಸ್ಕಾರ ಮಾಡಿದ ಪರಿಣಾಮದಿಂದ ಮುಕ್ತಾಗಿ ನಿನ್ನೊಳಗೆ ಒಂದಾಗಿ ಬಿಡ್ತಿದ್ದೆ ನಾನು. ಈ ಜನ್ಮದೊಳಗೆ ಹುಟ್ಟೇನೆ ಅಂದ್ರೆ ಇದರ ಅರ್ಥ ಹಿಂದಿನ ಜನ್ಮದೊಳಗೆ ನಾನು ನಮಸ್ಕಾರ ಮಾಡಿಲ್ಲ. ಇನ್ನು ಮುಂದಿನ ಜನ್ಮದೊಳಗೂ ನಮಸ್ಕಾರ ಮಾಡಂಗಿಲ್ಲ. ಯಾಕೆ ಅಂದ್ರೆ, ಈ ಜನ್ಮದೊಳಗೆ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂದ್ರೆ ಮುಂದೆ ನಾವು ಹುಟ್ಟಂಗ ಇಲ್ಲ, ಅದಕ್ಕೆ ನಮಸ್ಕಾರ ಮಾಡಂಗಿಲ್ಲ. ನಿನ್ನೊಳಗೆ ಒಂದಾಗಿಬಿಡ್ತೀನಿ, ಮೋಕ್ಷ ಪಡ್ಕೊಂಡು ಬಿಡ್ತೀನಿ ನಾನು, ಅದಕ್ಕೆ ನಾನು ನಮಸ್ಕಾರ ಮಾಡಕ್ ಆಗಂಗಿಲ್ಲ. ಎರಡೂ ತಪ್ಪುಗಳನ್ನು ಕ್ಷಮ ಮಾಡು ಅಂತ ಪರಮಾತ್ಮನಲ್ಲಿ ಒಬ್ಬ ಸುಂದರವಾದ ಪ್ರಾರ್ಥನೆಯನ್ನು ಕವಿ ಮಾಡ್ಕೊಳ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಯಾವ ವ್ಯಕ್ತಿ ಭಕ್ತಿ ಶ್ರದ್ಧೆ ಪರಿಪೂರ್ಣವಾಗಿರುವಂಥ ಮನಸ್ಸಿನಿಂದ ಗುರುಗಳಿಗೆ ಮತ್ತು ದೇವರಿಗೆ ನಮಸ್ಕಾರ ಮಾಡ್ತಾನೋ ಆ ವ್ಯಕ್ತಿ ಇದೇ ಜನ್ಮದಲ್ಲಿ ಮೋಕ್ಷವನ್ನು ಪಡ್ಕೊಳ್ತಾನೆ. ಪರಮಾತ್ಮನ ಸಾಕ್ಷಾತ್ಕಾರ ಅವನಿಗೆ ಪ್ರಾಪ್ತಿ ಆಗ್ತದ ಅನ್ನೋ ಕಾರಣಕ್ಕನೆ ಗುರು ಹಿರಿಯರಿಗೆ, ದೊಡ್ಡವರಿಗೆ, ಗುರುಗಳಿಗೆ, ದೇವರಿಗೆ ಎಲ್ಲೆಲ್ಲಿ ಕಾಣಿಸ್ತೀವಿ ಅಲ್ಲೆಲ್ಲ ಕಡೆಗೂ ಕೂಡ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಬಸವಣ್ಣವರು ಕೂಡ ಹೇಳ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕೈ ಮುಗಿವಾತನೇ ಭಕ್ತ. ನಮಸ್ಕಾರ ಮಾಡುವವನೇ ನಿಜವಾಗಿರುವಂಥ ಭಕ್ತ ಅನ್ನುವಂಥ ಮಾತನ್ನು ಬಸವಣ್ಣವರು ಕೂಡ ಹೇಳ್ಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲ ನಮಸ್ಕಾರ ಮಾಡುವ ವಿನಯವನ್ನು ರೂಢಿಸಿಕೊಳ್ಳೋದರ ಜೊತೆಗೆ ಲಿಂಗಧಾರಿಗಳಾಗಿ ವಿಭೂತಿಯನ್ನು ಧರಿಸಿಕೊಂಡು ಪ್ರತಿನಿತ್ಯ ತಪ್ಪದೇ ಲಿಂಗ ಪೂಜೆಯನ್ನು ಮಾಡ್ತಾ ಮನಸ್ಸಿನೊಳಗೆ ಯಾರ ಬಗ್ಗೆನೂ ದ್ವೇಷ, ಅಸೂಯೆ, ಕೆಟ್ಟ ವಿಚಾರ ಇಟ್ಕೊಳ್ಳಾರ್ದಂಗ ಎಷ್ಟು ಸಾಧ್ಯದ ಅಷ್ಟು ಒಳ್ಳೆಯದನ್ನು ಎಲ್ಲರಿಗೂ ಬಯಸ್ತಾ ಒಳ್ಳೆಯದನ್ನು ಮಾಡ್ತಾ ನಮ್ಮ ಜೀವನವನ್ನು ನಾವು ಕಳೆದಿದ್ದಾದ್ರೆ ದೇವರ ಕಡೆಗೆ ನಾವು ಹೋಗೋದಲ್ಲ, ನಾವೆದ್ದ ಕಡೆಗೇನೆ ದೇವರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಸಮಯ ಸಾಕಷ್ಟಾಗಿರೋಣದರಿಂದ ಹೆಚ್ಚಿಗೆ ಏನನ್ನು ಕೂಡ ಹೇಳಿದೆ. ನೀವೆಲ್ಲ ರಾಜಾಪುರದವ್ರು ಸಾಕಷ್ಟು ಜನ ಎರಡೂರಿಗೆ ಬರ್ತೀರಿ, ದೇವಸ್ಥಾನಕ್ಕೆ ಬರ್ತೀರಿ, ಅಮಾವಾಸ್ಯೆಗೊಮ್ಮಂತೂ ತಪ್ಪದ ಬರ್ತೀರಿ. ದೇವಸ್ಥಾನಕ್ಕೆ ಬಂದವರು ಎಲ್ಲರೂ ಮಠಕ್ಕೂ ಬಂದು ಹೋಗ್ಬೇಕು. ಅಲ್ಲಿ ದೇವಸ್ಥಾನನೂ ಇದೆ, ಮಠನೂ ಇದೆ, ಎರಡೂ ಅಕ್ಕಪಕ್ಕದಲ್ಲೇ ಅದಾವೆ, ಭಾಳ ದೂರ ಏನಿಲ್ಲ. ನೀವು ಮಧ್ಯದ ರೋಡಿಂದ ಈ ಕಡೆಗೆ ಬಂದ್ರೆ ದೇವಸ್ಥಾನ, ಆ ಕಡೆಗೆ ಬಂದ್ರೆ ಮಠ ಅದ. ಅಲ್ಲಿಗೂ ಬಂದು ಹೋಗುವಂಥ ಪದ್ಧತಿಯನ್ನು ಇಟ್ಕೊಳ್ರಿ. ಯಾವಾಗರ ಶ್ರೀಶೈಲಕ್ಕೂ ಕೂಡ ಬರುವಂಥ ಪ್ರಯತ್ನವನ್ನು ಮಾಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟು, ಕಲ್ಯಾಣ ಮಹೋತ್ಸವ ಬರ್ತದೆ. ನಾಳೆ 14ನೇ ತಾರೀಕು ಮಾರ್ಚ್ 14ಕ್ಕೆ ಇರ್ತದೆ. ಮೊದಲ 5 ದಿವಸ ಪ್ರವಚನ ಕಾರ್ಯಕ್ರಮನೂ ಕೂಡ ಅಲ್ಲಿ ನಡೀತದ. 5 ದಿವಸ ಮೊದಲೂ ಬರ್ರಿ, ಕಲ್ಯಾಣೋತ್ಸವಕ್ಕೂ ಬರ್ರಿ. ಒಟ್ಟಾರೆ ಯಡೂರು ನಡೆಯುವಂಥ ಎಲ್ಲ ಕಾರ್ಯಕ್ರಮದೊಳಗೆ ನೀವು ಪಾಲ್ಗೊಳ್ರಿ.
ನಿಮ್ಮ ಊರಿನ ಕಾರ್ಯಕ್ರಮದೊಳಗೆ ನಾವು ಮತ್ತೆ ಬರ್ತಾ ಇರ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ಬಾಳಗೌಡ ಪಾಟೀಲ್ರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸಿ ನಮ್ಮ ಅನುದಾನ ದೇವರ ಪ್ರವಚನನೂ ಕೂಡ ಚೆನ್ನಾಗಿ ನಡೀಲಿ, ಅವ್ರ ಪ್ರವಚನ ಇವೆಲ್ಲ ಕೇಳಿ ಕೃತಾರ್ಥರಾಗ್ರಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಸರ್ವರಿಗೂ ಸನ್ಮಂಗಲವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹಲೋ